निर्मलं सदा आनन्दतीर्थं अतुलं भजे तापत्रयापहं दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये श्रीहरये नमः. ಕನಕದಾಸರ ಕೇಶವನಾಮ, ಅದರಲ್ಲಿ ಮೊದಲನೇ ಪದ್ಯ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಅದನ್ನೆನ್ನೆ ಹೇಳಿದ್ದಾಗಿತ್ತು. ಆಶೆಯಿಂದ ಮಾಡ್ತೇನೆ, ಇನ್ನೊಬ್ಬರು ಬಲವಂತಕ್ಕೆ ಮಾಡ್ತಾ ಇಲ್ಲ, ಇನ್ನೊಬ್ಬರನ್ನ ಮೆಚ್ಚಿಸಲಕ್ಕೆ ಮಾಡ್ತಾ ಇಲ್ಲ, ಇನ್ನೊಬ್ಬರು ಮಾಡ್ತಾ ಇದ್ದಾರಲ್ಲ ಅನ್ನೋ ಮತ್ಸರಕ್ಕೆ ನಾನು ಮಾಡ್ತಾ ಇಲ್ಲ, ಇನ್ನೊಬ್ಬರ ಒತ್ತಾಯಕ್ಕೆ ನಾನು ನಿನ್ನೆ ಭಜನೆ ಮಾಡ್ತಾ ಇಲ್ಲ. ಸ್ವಯಂ ಪ್ರೇರಿತನಾಗಿ ಆಸಕ್ತಿಯಿಂದ ನಾನು ಮಾಡ್ತಾ ಇದ್ದೇನೆ. ಹೇ ಸ್ವಾಮಿ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಲಕ್ಷ್ಮೀಪತಿಯಾದ ಹೇ ಕೇಶವ. ಅದರಲ್ಲಿ ಭಜನೆ ಭಜನ 3 ಅಕ್ಷರ ಇದೆ. ಅದಕ್ಕೆ ನಾನು ಕೊಟ್ಟಿರೋದೊಂದು ಅರ್ಥ ಭಕ್ತಿಪೂರ್ವಕವಾದ ಜನ್ಯದಿಂದ ಮಾಡುವ ಕ್ರಿಯೆ ನಮಸ್ಕಾರ. ಭಕ್ತಿಪೂರ್ವಕವಾಗಿ ಜನಿತಗೊಂಡಂತಹ ನಮಸ್ಕಾರವೇ ಅದು ಭಜನ ಅನಿಸಿಕೊಳ್ಳುತ್ತದೆ. ನಿನ್ನ ಭಜನೆ ಸ್ತೋತ್ರಗಳು ಬೇಕಾದಷ್ಟಿವೆ ಮಾಡಬಹುದು, ನಿನ್ನ ಕೀರ್ತನೆಗಳು ತುಂಬ ಇದೆ ಮಾಡಬಹುದು, ಅದು ಭಜನೆ. ನಿನ್ನ ದರ್ಶನ ಭಕ್ತಿಯಿಂದ ಅದು ಒಂದು ಭಜನೆಯೇ. ಆದ ಕಾರಣ ಹೇ ಕೇಶವ ಅಂತ ಹೇಳಿದ್ರು ಮೊದಲನೇ ಪದ್ಯದಲ್ಲಿ. ಇನ್ನು ಎರಡನೇ ಪದ್ಯದಲ್ಲಿ ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಹಾಗೆ ಹೇಳ್ತಾ ಇದ್ದಾರೆ. ನಾರಾಯಣ, ನಿನ್ನ ಶರಣು ಹೊಕ್ಕಿದ್ದೇನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಇಷ್ಟು ಬಾರಿ ಅರ್ಜುನನ ಜೊತೆಯಲ್ಲಿ ಇದ್ದಾನೆ ಕೃಷ್ಣ. ಅದು ಕೇಳ್ಕೊತಾ ಇದ್ದಾನೆ, ಕೃಷ್ಣ ನಾನು ನಿನ್ನ ಶಿಷ್ಯನಾಗಿದ್ದೇನೆ, ಶರಣು ಹೊಕ್ಕಿದ್ದೇನೆ, ನನಗೆ ಹೇಳು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಆದ ಕಾರಣ ಶರಣು ಹೊಕ್ಕೆ ನಿಂಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆದ ಕಾರಣ ದುಃಖವಿಲ್ಲದ ಮುಕ್ತರಿಗೂ ನೀನು ಆಶ್ರಯನಾದ ಕಾರಣ ನಾರಾಯಣ. ಮುಕ್ತರಿಗೆ ಆಶ್ರಯದಾತ ನಾರಾಯಣ. ಎಂಥ ಒಳ್ಳೆ ಹೆಸರು ನಾರಾಯಣ ಅಂತ, 4 ಅಕ್ಷರ. ಅದರಲ್ಲಿ ನ ವಿದ್ಯತೆ ಅರಂ ದುಃಖಂ ಯೇಷಾಂ ತೇ ನಾರಾಹ ಮುಕ್ತಾಹ ತೇಷಾಂ ಅಯನಃ ನಾರಾಯಣಃ ಮುಕ್ತಾನಾಂ ಪರಮಾಗತಿ. ಅಜ್ಞಾನಾಂ ಜ್ಞಾನದೋ ವಿಷ್ಣು. ಜ್ಞಾನವನ್ನು ಕೊಡ್ತಾನೆ. ಜ್ಞಾನಿನ ಮೋಕ್ಷದಶ್ಯ ಸಹ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಆನಂದದಶ್ಯ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಎಲ್ಲ ಒಂದೇನೆ ಸ್ವಾಮಿಯೇ. ಮುಕ್ತಿಯನ್ನು ಕೊಡುವವನು, ಜ್ಞಾನವನ್ನು ಕೊಡುವವನು, ಮುಕ್ತಿಯನ್ನು ಕೊಡುವವನು, ಮುಕ್ತಿಯಲ್ಲಿ ಆನಂದವನ್ನು ಕೊಡುವವನು ಇದಾನಲ್ಲ. ಎಂಥ ದೊಡ್ಡ ಕಾರ್ಯ ಭಗವಂತ ಮಾಡೋದು. ಆದ ಕಾರಣ ಇನ್ನು ಸಂಸಾರಿಯಾದ ನನಗೆ ನೀನು ಆಶ್ರಯನಲ್ಲವೇ? ಸಂಸಾರಿಗಳಿಗೆ ಯಾರಪ್ಪ ಆಶ್ರಯ? ನೀನಲ್ಲದೆ ಮತ್ತೊಬ್ಬರಿಲ್ಲ. ಇನ್ಯಾವುದೂ ಆಶ್ರಯವಲ್ಲ, ಇನ್ಯಾವುದೂ ರಕ್ಷಣೆ ಅಲ್ಲ. ಸಂಸಾರಿಗಳಿಗೆ ನೀನೇ ಆಶ್ರಯ. ಯಾವುದೂ ಕೂಡ ಶಾಶ್ವತವಾದದ್ದಲ್ಲ, ಯಾವುದು ಜೊತೆಯಲ್ಲಿ ಬರೋದಲ್ಲ. ಜೊತೆಯಲ್ಲಿ ಬರುತ್ತಾ ಪ್ರಯೋಜನವೂ ಇಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ನಿನ್ನ ಕರುಣೆ ಅನ್ನೋದು ಇದೆಯಲ್ಲ, ಅದು ಬಂದುಬಿಟ್ರೆ ರಕ್ಷಕ ನೀನು. ಆದ ಕಾರಣ ಶರಣು ಹೊಕ್ಕೆನಯ್ಯ, ಶರಣು ಹೊಕ್ಕೆನಯ್ಯ, ನಿನಗೆ ನಾನು ಶರಣು ಹೋಗ್ಬಿಟ್ಟಿದ್ದೇನೆ. ಅನ್ಯಥಾ ಶರಣಂ ನಾಸ್ತಿ. ಶರಣು ಹೋಗುವುದು ಅಂದ್ರೇನು? ಇವತ್ತು ಸ್ವಲ್ಪ ಸಂಕಟ ಬಂದಿದೆ, ನಿಂಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾಳೆ ಸರಿ ಹೋಗುತ್ತೆ, ಕೈ ಮುಗಿತೀನಿ. ನಾಡಿದ್ದು ಆನಂದವಾಗಿರ್ತೀನಿ, ನಿನ್ನೊಂದ್ಸಲ ನೋಡ್ತೀನಿ ಅಷ್ಟೆ. ಚೆನ್ನಾಗಿರ್ತೀನಿ, ಜ್ಞಾಪಕ ಬಂದ್ರೆ ನಿನ್ನನ್ನು ನೋಡ್ತೀನಿ, ಹಾಗಿರಬಾರ್ದು. ಶರಣು ಹೊಕ್ಕೆನಯ್ಯ ಅಂದ್ರೆ 2 ಕೈಗಳನ್ನು ಜೋಡಿಸಿ, ಹೇ ಸ್ವಾಮಿ, ಪಾದಗಳನ್ನು ಬಿಗಿಯಾಗಿ ಹಿಡಿದು
ಧ್ಯಾನ ಮಾಡಬೇಕು. ಅದು ಶರಣು. ಶರಣು ಬಂದಿದ್ದೇನೆ ಪ್ರಭೋ, ಶರಣು ಹೊಕ್ಕೆನಯ್ಯ. ಯಾವಾಗ, ಯಾವ ಸಂದರ್ಭದಲ್ಲಿ? ಎನ್ನ ಮರಣ ಸಮಯದಲ್ಲಿ ಅಂತಾರೆ ಕನಕದಾಸ. ಮರಣ ಸಮಯ ಎಷ್ಟು ಕ್ಲಿಷ್ಟವಾದದ್ದು ಪರ್ವಕಾಲ. ಯಾವುದು ಮರಣ ಸಮಯ ಅನ್ನೋದು? ಶಕ್ತಿ ಎಲ್ಲ ಉಡುಗಿ ಹೋಗಿರುತ್ತೆ ಮರಣ ಸಮಯದಲ್ಲಿ. ಕಣ್ಣು, ಕಿವಿ, ಕೈ, ಕಾಲು, ನಾಲಿಗೆ ಯಾವುದು ಕೆಲಸ ಮಾಡ್ತಾ ಇಲ್ಲ. ಪ್ರಾಣ ಒಂದು ಮಾತ್ರ ಇರುತ್ತೆ. ಗರುಡ ಪುರಾಣದಲ್ಲಿ ಚೆನ್ನಾಗಿ ಚಿತ್ರಿಸ್ತಾರೆ ವೇದವ್ಯಾಸರು ಇದನ್ನು. ಆಗ ನೆನಪು ಇಲ್ಲ, ಉಸಿರಾಡ್ತಾ ಇರ್ತಾನೆ, ಕೂಕ್ಕೋತಾನೆ, ಏನೇನೋ ಮಾತಾಡ್ತಾನೆ, ನಾವು ಹೇಳಿದ್ದವನಿಗೆ ಕೇಳಿಸಲ್ಲ. ಇವೆಲ್ಲ ಮರಣ ಸಮಯದಲ್ಲಿ ಆಗ್ತಕ್ಕಂಥ. ಆಗ ಆ ಹಿಂಸೆಯಲ್ಲಿ 1,000 ಚೇಳು ಒಂದೇ ಸಲ ಕಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗ್ತಾನೆ. ಏನ್ರಿ ಮರಣ ಸಂಕಟ ಅಂದ್ರೆ ಸುಮ್ಮನೆನಾ? ಶರೀರದಿಂದ ಆ ಜೀವ ಬಿಟ್ಟು ಹೋಗೋ ಸಮಯ ಇದೆಯಲ್ಲ, ಅಷ್ಟು ಸುಲಭವಾದದ್ದಲ್ಲ. ಬಹಳ ಸಂಕಟ ಪಡ್ತಾ ಇರುತ್ತೆ ಜೀವ. ಆ ಸಂದರ್ಭದಲ್ಲಿ ಯಮದೂತರ ದರ್ಶನ ಅದು ಬೇರೆ. ಓ ಅಂತಾನೆ ಆ ಯಮದೂತರನ್ನ ನೋಡಿ. ಅವರ ಘೋರವಾದ ರೂಪ, ಕಡ್ಡಿಯಂತೆ ಕೆದರಿದ ಕೂದಲು, ಕೆಂಡದಂತೆ ಕೆಂಪಾದ ಕಣ್ಣುಗಳು, ಚೂಪಾದ ವಕ್ರವಾದ ಹಲ್ಲುಗಳು, ಕೆಟ್ಟ ವಾಸನೆ, ಕಪ್ಪು ಮುಖ. ನೋಡ್ಬೋದೇನ್ರಿ ಯಾರಾದ್ರೂ? ಕಪ್ಪು ಅಂದ್ರೆ ಸಾಮಾನ್ಯವಾದ ಕಪ್ಪಲ್ಲ. ಅಂಥ ಕಪ್ಪು ಮುಖದಲ್ಲಿ ಕೆಂಪು ಕಣ್ಣನ್ನು ನೋಡಿದ್ರೆ ಏನಾಗ್ಬೇಡ, ಬರ್ತಾರೆ ಯಮದೂತರು, ಒಂದಿಬ್ರು ಬರ್ತಾರೆ. ಬಂದು ಹಗ್ಗವನ್ನ ಎಸೀತಾರೆ, ಕಪ್ಪು ಹಗ್ಗ. ಆ ಹಗ್ಗವನ್ನ ಎಸೆದಾಗ ಈ ಜೀವ ಹೋ ಅಂತ ಕಿರ್ಚ್ಕೊತಾನೆ, ಅಯ್ಯೋ ಅಂತಾನೆ. ಸುತ್ತ ನಿಂತಿರೋರು ಹೇಳ್ತಾರೆ, ಯಾಕ ಕಿರ್ಚ್ಕೋತೀರಿ? ನಾರಾಯಣ ಕೃಷ್ಣ ಅನ್ನಿ, ನಾರಾಯಣ ಕೃಷ್ಣ ಅನ್ನಿ. ಕೇಳಿಸ್ಬೇಕಲ್ಲ ಅವನಿಗೆ, ನಾರಾಯಣ ಕೃಷ್ಣ ಅನ್ನೋದು ಅವನಿಗೆ ಕೇಳಿಸ್ಬೇಕಲ್ಲ. ಮಲಗಿದ ಜಾಗದಲ್ಲಿ ಆ ಯಮದೂತರನ್ನ ನೋಡಿದ ಕೂಡಲೇ ಅಷ್ಟು ಸಂಕಟದಲ್ಲಿ ಏನಾಗುತ್ತೆ ಇವನಿಗೆ? ಅಲ್ಲಿಯೇ ಮಲಮೂತ್ರ ವಿಸರ್ಜನೆ, ಎಂಜಲು, ಉಗುಳು ಎಲ್ಲ ಕಫ ಸುತ್ತಕೊಂಡ್ಬಿಟ್ಟು ಗಂಟ್ಲಲ್ಲಿ ಗುರನ್ ಶಬ್ದ. ದೇವ್ರ ಸ್ಮರಣೆ ಹೇಗೆ ಬರ್ಬೇಕೇನಾದ್ರಲ್ಲಿ? ಬರ್ಬೇಕು, ಅದು ಮುಂದಕ್ಕೆ ಹೇಳ್ತಾರೆ ಅದನ್ನು. ಆಗ ಆ ಯಮದೂತರ ದರ್ಶನವಾದೊಡನೆ ಇನ್ನು ಬೇಡ, ಇನ್ನು ಬಿಲ್ಲಿನಂತೆ ಬಗ್ಗುತ್ತಾನೆ, ಅಂಗಾತ್ನ ಮಲಗಿರ್ತಾನೆ. ಹೊಟ್ಟೆ, ಎದೆ ಎಲ್ಲ ಮೇಲಕ್ಕೆ ಏಳುತ್ತದೆ, ಕಾಲು ಮತ್ತು ತಲೆ ಮಾತ್ರ ಹಾಸಿಗೆಯಲ್ಲೇ ಇರುತ್ತೆ. ಇನ್ನು ಹಾಗೆ ಬಗ್ಗಿರ್ತಾನೆ ನೋಡಿ ಬಿಲ್ಲಿನಂತೆ. ಮುಖ ಕೆಳಕ್ಕೆ ಮಾಡಿ ಬಗ್ಗಿರಲ್ಲ, ಮುಖ ಅಂಗಾತ್ನ ಮಲಗಿರ್ತಾನಲ್ಲ, ಮೇಲಕ್ಕೆ ಏಳಕ್ಕೆ ಹೋಗ್ತಾನೆ, ಕಿರಿಚ್ಕೋತಾನೆ. ಯಮದೂತರ ದರ್ಶನ, ಎಲ್ಲಿಲ್ಲದ ಸಂಕಟ. ಆ ಸಂಕಟವನ್ನ ಅವನು ಜೀವನದಲ್ಲಿ ಯಾವಾಗ್ಲೂ ಪಟ್ಟಿರಲ್ಲ. ಅದಕ್ಕೆ ಹೇಳ್ತಾರೆ ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ. ಹಾಗೇನಾದ್ರೂ ಕೂಡ ಮನೆ ಮಕ್ಕಳು, ಮಗಳು ಡಾಕ್ಟರ್ ಆಗಿರ್ತಾರೆ, ಅವ್ರೇನಾದ್ರು ಬಂದು ಮಾಡಕ್ ಹೋಗ್ತಾರ? ಸಾಧ್ಯನೇ ಇಲ್ಲ. ಆ ಟೈಮ್ನಲ್ಲಿ ಏನು ಕೊಡಕ್ಕಾಗಲ್ಲ, ಟ್ರೀಟ್ಮೆಂಟ್ ಆ ಸಮಯದಲ್ಲಿ ಏನು ಚಿಕಿತ್ಸೆ ಕೊಟ್ಟರು ಕೂಡ ಫಲಿಸೋದಿಲ್ಲ, ಸಕ್ಸಸ್ ಆಗಲ್ಲ. ಏನ್ ಮಾಡ್ಬೇಕಾವಾಗ? ನಾನು ಯಾರು ನನಗೆ? ಭಗವಂತನೇ ರಕ್ಷಕ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ. ಇನ್ನೊಬ್ರು ರಕ್ಷಕರಿಲ್ಲ ಅವಾಗ. ಅಪ್ಪ ಅಮ್ಮ ಯಾವಾಗಲೂ ಹೊರಟೋಗಿರ್ತಾರೆ, ಹೆಂಡತಿ ಪಕ್ಕದಲ್ಲೇ ನಿಂತಿರ್ತಾಳೆ, ಮಕ್ಕಳುಗಳು ಅಪ್ಪ ಅಪ್ಪ ಅಂತ ಕೂಗ್ತಿರ್ತಾರೆ, ಯಾರು ಸಂಗಡ ಇಲ್ಲ. ಇವನಿಗೆ ಆ ಸಂಕಟ ನಿವಾರಣೆ ಮಾಡೋರು ಯಾರವಾಗ? ಅವಾಗ ಬೇಕಲ್ಲ ಯಾವುದು ಹೆಸರು ನಾಲಿಗೆಯಲ್ಲಿ ಬರ್ಬೇಕಲ್ಲ. ಯಾವ ಹೆಸರು? ಕನಕದಾಸ್ ಹೇಳ್ತಾರೆ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ. ಅಬ್ಬಾ, ಅವಾಗ ಏನಾಗುತ್ತೆ? ಹೃದಯದ ಮುಂಭಾಗ ಜ್ವಲಿಸುತ್ತದೆ, ಬೆಳಕು ಬರುತ್ತಂತೆ ಹೃದಯದ ಮುಂಭಾಗದಲ್ಲಿ. ಜ್ಞಾನಿಯಾದವನು ತಿಳ್ಕೊತಾನಂತೆ, ಓ ನನಗೆ ಹೀಗಾಗ್ತಾ ಇದೆ, ನನ್ನ ಹೃದಯದ ಮುಂಭಾಗದಲ್ಲಿ ಬೆಳಕು ಬರ್ತಾ ಇದೆ. ಯಾವ ಥರದ ಬೆಳಕು ಅಲ್ಲ, ಅದು ಒಂಥರ ಬೆಳಕು.
ಹೃದಯಸ್ಯ ಅಗ್ರಭಾಗೆ ಜ್ವಲನಂ ಭವತಿ. ಹೃದಯದ ಅಗ್ರಭಾಗದಲ್ಲಿ ಬೆಳಕು. ಆ ಬೆಳಕನ್ನೇನಾದ್ರು ಇವನ್ ನೋಡಿಬಿಟ್ರೆ, ಕಾಣಿಸಿಕೊಂಡರೆ ಇವನಿಗೆ ಯಾವ ಸಂಕಟವೂ ಇರೋದಿಲ್ಲ. ಬರ್ಬೇಕಲ್ಲ, ಬೆಳಕು ನೋಡ್ಬೇಕಲ್ಲ ಹೃದಯದಲ್ಲಿ. ಆ ಸಂದರ್ಭದಲ್ಲಿ ಕಾಣುತ್ತ ಅವನಿಗೆ, ಹೋಗೋ ಜೀವಕ್ಕೆ ಆ ಬೆಳಕನ್ನು ಉಪಯೋಗಿಸಿಕೊಂಡು ಎಲ್ಲ ಸಂಕಟಗಳು ಮರೆಯಾಗಿ ಸ್ಮರಣೆ ಬರಬೇಕಲ್ಲ. ದೇವರ ಹೆಸರನ್ನ ನಾಲಿಗೆಗೆ ತಂದುಕೊಳ್ಳುವುದು ಸ್ಮರಣೆ. ದೇವರ ಹೆಸರು ನಾರಾಯಣ, ಕೃಷ್ಣ, ಗೋವಿಂದ, ವಾಸುದೇವ, ಲಕ್ಷ್ಮೀ ನರಸಿಂಹ, ಇನ್ನು ಯಾವ್ದಾದ್ರು ಆಗ್ಲಿ, ಬೇಕಾದಷ್ಟಿವೆ ಭಗವಂತನ ಹೆಸರುಗಳು. ಯಾವ್ದಾದ್ರೂ ಕರ್ಕೊಳ್ಳಿ. ಸುಲಭವಾಗಿರೋದು ಯಾವುದು? ಮೊಟ್ಟ ಮೊದಲು ಬರೋದು ನಾರಾಯಣ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ನಿನ್ನ ಪಾದ ಸ್ಮರಣೆ. ಇಷ್ಟು ದೊಡ್ಡದಪ್ಪ ಅದಕ್ಕೆ ಹೆಸರು, ಇಷ್ಟು ದೊಡ್ಡ ಮಹತ್ವ ಇದೆ ಅದಕ್ಕೆ. ಯಾವುದು? ನಿನ್ನ ಪಾದ ಸ್ಮರಣೆ. ಅಷ್ಟು ದೊಡ್ಡದು ಭಗವಂತನ ಪಾದ ಸ್ಮರಣೆಯ ಮಹತ್ವ. ಚರಣ ಸ್ಮರಣೆ ಕರುಣಿಸಯ್ಯ. ಸ್ಮರಣೆ ಸದಾ ಕಾಲ ಸ್ಮರಣೆ ಮಾಡ್ತಾ ಇದ್ರೆ ಅದು ಹೇಗಾದ್ರೂ ಬರುತ್ತೆ. ಸ್ಮರಣೆನೇ ಮಾಡದೇ ಹೋದ್ರೆ ಅವತ್ತು ಹೇಗೆ ಬರುತ್ತೆ? ಬರೋದೇ ಇಲ್ಲ. ಅದಕ್ಕೆ ಈಗಲಿಂದಲೂ ಕೂಡ ಬಿಡುವಾಗಿದ್ದಾಗಲೆಲ್ಲ ಸದಾ ಕಾಲ ಭಗವಂತನ ಸ್ಮರಣೆ ಬಹಳ ದೊಡ್ಡದು. ಸ್ಮರಣೆ, ಭಗವಂತನ ಸ್ಮರಣೆ ಇದೆಯಲ್ಲ, ಅದು ಇಡೀ ಆ ಪ್ರೋಸೆಸ್ ಇದೆಯಲ್ಲ, ಪ್ರಾಣ ಹೋಗೋ ಸಂದರ್ಭದಲ್ಲಿ ಅದರ ದಾರಿಯನ್ನೇ ತಪ್ಪಿಸುತ್ತದೆ. ಆ ಸ್ಮರಣೆಯಲ್ಲಿ ಗೊತ್ತೇ ಇದೆ, ಇಲ್ಲ ಓದಿದ್ದೀರಿ ಭಾಗವತ 6ನೇ ಸ್ಕಂದ, ಅಜಾಮಿಳನ ಕಥೆ. ಅಜಾಮಿಳನಿಗೆ ಕೇವಲ ಒಂದು ಸ್ಮರಣೆಯಿಂದ ಅವನ ಜೀವನವೇ ಬದಲಾಗೋಯ್ತು. ಅಜಾಮಿಳನಿಗೆ ಅವನು ಜಾತಿಯಲ್ಲಿ ಬ್ರಾಹ್ಮಣ, ಚೆನ್ನಾಗಿದ್ದಾನೆ, ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಜಾಮಿಳ, ಯಾವುದನ್ನು ಬಿಟ್ಟಿಲ್ಲ, ಲೋಪ ಇಲ್ಲ. ದೇವರನ್ನ ಯಾವಾಗಲೂ ನಂಬಿದ್ದಾನೆ, ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ, ಭಾಗವತ ಧರ್ಮ ಏನಿದೆ ಅನುಸರಿಸ್ತಾ ಇದ್ದಾನೆ, ಗೃಹಸ್ಥ ಯೋಗ್ಯ ಕನ್ಯೆಯನ್ನು ವಿವಾಹವಾಗಿದ್ದಾನೆ, ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ ಇದ್ದಾನೆ. ಏನ್ರಿ ಇದಕ್ಕಿಂತ ಇನ್ನು? ಆದ್ರೆ ಋಣಾನುಬಂಧ ಕರ್ಮ ಎಲ್ಲಿ ಹೋದೀತು? ತನ್ನ ಈ ಹೆಂಡತಿಯನ್ನ ಬಿಟ್ಟು ಬೇರೆ ಅನ್ಯ ಜಾತಿಯ ಹೆಂಗಸನ್ನ ವಿವಾಹ ಮಾಡಿಕೊಂಡ. ಈ ಇವಳನ್ನ ಬಿಡೋದೆ, ಹೆಂಡತಿಯನ್ನ ಬಿಟ್ಬಿಟ್ಟ, ಬೇರೆಯವಳನ್ನ ಮದುವೆ ಆದ. ಆ ಮದುವೆ ಆದ ಮೇಲೆ ಅವಳಿಗೊಂದು ಮಗುವಾಗ್ಬೇಕೆ, ಹೆಸರಿಡ್ಬೇಕಲ್ಲ. ಮಕ್ಕಳಿಗೆ ಒಳ್ಳೆ ಹೆಸರನ್ನ ಇಟ್ಟಾಗ ಎಷ್ಟು ಸಲ ನಾವು ಕರಿತೀವೋ ಅಷ್ಟು ಸಲ ಸ್ಮರಣೆ ಬಂದ್ಬಿಡುತ್ತಲ್ಲ ನಮಗೆ. ಎಷ್ಟು ಸಲ ಕರಿತೀವಿ ಮಕ್ಕಳನ್ನ. ಯಾವ್ಯಾವುದೋ ಹೆಸರಿಡಕ್ಕೆ ಹೋಗಬಾರ್ದು, ದೇವರ ಹೆಸರನ್ನೇ ಇಡ್ಬೇಕು. ಅದು ಮಾತ್ರ ನೀವು ಪಾಲನೆ ಮಾಡ್ರಿ. ಎಲ್ರಿಗೂ ಹೇಳಿ, ನೀವು ಪ್ರೀತಿಯಿಂದ ಇನ್ನೇನಾದ್ರು ಕರ್ಕೊಂಡ್ರು ಬೇಡ, ದೇವರ ಹೆಸರನ್ನೇ ಕರಿಬೇಕು. ಪ್ರೀತಿಯಿಂದ ಯಾವುದೋ ಬೇರೆ ಕರಿತೀವಿ ಆಚಾರ್ಯ, ಕೃಷ್ಣ ಅಂತ ಇಟ್ಟಿದೀವಿ, ಕಿಟ್ಟಿ ಅಂತ ಕರಿತೀವಿ, ಅಲ್ಲ, ಬಾಯಿ ತುಂಬ ಕೃಷ್ಣ ಅಂತಲೇ ಕರೀರಿ. ದೇವರ ಹೆಸರನ್ನೇ ಇಟ್ಟರೆ ಮಕ್ಕಳನ್ನ ಎಷ್ಟು ಸಲ ನಾವು ಕರೆಯುತ್ತೇವೋ ಅಷ್ಟು ಸಲ ಭಗವಂತನ ಸ್ಮರಣೆ ಆಗುತ್ತಲ್ಲ. ಇನ್ನು ಅದಕ್ಕಿಂತ ಬೇಕಾಯ್ತು? ಅದಕ್ಕೆ ಹೆಸರನ್ನ ಇಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಭಗವಂತನ ಹೆಸರನ್ನೇ ಇಡ್ತಾ ಹೋಗ್ಬೇಕು. ಇವನು ಏನ್ ಇಡ್ತಾನೆ? ಆ ಹೆಂಡತಿಯಲ್ಲಿ, ಹೆಂಡತಿ ಅಲ್ಲ ಅವಳು, ಅವಳು ಸುಮ್ಮನೆ ವಿವಾಹವಾಗ್ಬಿಟ್ಟ. ಅವಳಿಗೊಂದು ಮಗು ಆಯ್ತಲ್ಲ, ಗಂಡು ಮಗು. ದೇವರು ಕೊಟ್ಟ ಬುದ್ಧಿಯನ್ನ ನಾರಾಯಣ ಅಂತ ಇಟ್ಬಿಟ್ಟ. ನಾರಾಯಣ ನಾರಾಯಣ ಅಂತ ಇನ್ನು ಎಷ್ಟು ಸಲ ಕರೆದಿರ್ಬೇಡ ಅವನು. ಪ್ರೀತಿ ಮಗು, ಮುದ್ದು ಮುದ್ದಾಗಿದೆ. ಆಗ ಬಹಳ ಸಲ ಕರೆದ, ಯಾವಾಗ್ಲೂ ಅದೇ ಸ್ಮರಣೆ, ನಾರಾಯಣ ಅನ್ನೋದೇ. ಯಮದೂತರು ಬಂದರು, ಸಾಯೋ ಕಾಲ ಬಂತು. ಕಾನ್ಯಕುಬ್ಜ ಅವನಿದ್ದ ದೇಶ. ಯಮದೂತರು ಬಂದ್ರೆ ಏನೇನಾಗುತ್ತೆ ಅಂತ ನಾನು ಈಗ ಹೇಳಿದೆ ಸ್ವಲ್ಪ ಸಮಯದ ಹಿಂದೆ. ಎಲ್ಲ ಅದೇ ರೀತಿ ಆಗ್ತಾ ಇದೆ. ಭಯಪಟ್ಟು ಅವನು ದೇವರ ಸ್ಮರಣೆ ಅಲ್ಲ, ಅದು ಮಗನನ್ನ ಕರೆದ ನಾರಾಯಣ ಅಂತ. ಹೆಸರು ನಾರಾಯಣ ತಾನೆ, ಕರೆದದ್ದು ಮಗನನ್ನ, ಹೆಸರು ನಾರಾಯಣ. ಆದರೆ ಅದು ಭಗವಂತನ ಸ್ಮರಣೆ ಆಗೋಯ್ತಲ್ಲ.
ಇವರಾಗಲೇ ಕಪ್ಪು ಹಗ್ಗ ಹಾಕ್ಬಿಟ್ಟಿದ್ದಾರೆ ಕೊರಳಿಗೆ. ಯಮದೂತರು ನರಳುತ್ತಾ ಇದ್ದಾನೆ ಅಜಾಮಿಳ. ಆಗ ವಿಷ್ಣು ದೂತರು ಬಂದೇ ಬಿಟ್ರು. ಬೆಳಕಾಯಿತು. ಕಿರೀಟ ತೊಟ್ಟಿದ್ದಾರೆ, ಶಂಖ ಚಕ್ರ ಗದಾ ಪದ್ಮಗಳನ್ನ ಹೊಂದಿದ್ದಾರೆ. ಅವರು ಕೂಡ ವಿಷ್ಣು ದೂತರು. ಒಳ್ಳೆಯ ಪೀತಾಂಬರ ಹುಟ್ಟಿದ್ದಾರೆ. ಕೈಯಲ್ಲಿ ಹೂವಿನ ಹಾರವನ್ನ ಹಿಡ್ಕೊಂಡ್ಬಂದಿದ್ದಾರೆ. ಹೂವಿನ ಹಾರವನ್ನ ಎಸ್ತರು ಕೊರಳಿಗೆ ಸುತ್ತಕೊಂತು. ಅವ್ರು ಹಾಕಿದ್ರಲ್ಲ ಯಮದೂತರು ಕಪ್ಪು ಹಗ್ಗ, ಅದು ಬಿಟ್ಟು ಹೊಟ್ಟೋಯ್ತದು. ಕೇವಲ ಒಂದು ಸ್ಮರಣೆಯಿಂದ ವಿಷ್ಣು ದೂತರು ಬಂದ್ಬಿಟ್ರಲ್ಲ. ಅದು ಉದ್ದೇಶಪೂರ್ವಕವಾಗಿ ಅವನು ಸ್ಮರಣೆ ಮಾಡಲಿಲ್ಲ ನಾರಾಯಣ ಅಂತ. ಅವನು ಮಾಡಿದ್ಯಾವುದು? ಮಗನನ್ನ ಕರೆದ ಭಯಕ್ಕಾಗಿ. ಮಗನನ್ನ ಭಯಕ್ಕಾಗಿ ಕರೆದಾಗ ನಾರಾಯಣ ಅಂದಾಗ ವಿಷ್ಣು ದೂತರೇ ಬಂದ್ಬಿಟ್ರಲ್ಲ. ಸರಿ, ಇಬ್ರಿಗೂ ಮಾತು ನಡೆಯುತ್ತೆ. ಯಮನ ಹತ್ರಕ್ಕೆ ಹೋಗ್ತಾರೆ. ಆಗ ಸಮಾಧಾನ ಹೇಳ್ತಾನೆ, ಅಂತ್ಯಕಾಲದಲ್ಲಿ ಯಾರು ವಿಷ್ಣುವನ್ನ ಸ್ಮರಣೆ ಮಾಡ್ತಾರೋ ಅವರ ತಂಟೆಗೆ ಹೋಗಬೇಡಿ ಎಂದ ಯಮ. ಅವರಿಗೆ ಕೈ ಮುಗಿದು ಬನ್ನಿ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮ. ಯಮದೂತರಿಂದ ಏನ್ ಮಾಡ್ತಾರ ಅವಾಗ? ಅಂತ್ಯಕಾಲದಲ್ಲಿ ವಿಷ್ಣುವಿನ ಸ್ಮರಣೆ ಮಾಡಿದವರಿಗೆ ಗೌರವ ಕೊಡ್ರಿ, ನಮಸ್ಕಾರ ಮಾಡ್ರಿ, ಅವ್ರನ್ನ ಇಲ್ಲಿ ಎಳ್ಕೊಂಬರ್ಬೇಡಿ ನರಕಕ್ಕೆ ಅಂತಾನೆ. ಅಂತ್ಯಕಾಲದಲ್ಲಿ ಚಿಂತಿಸು, ಕೊನೆ ಉಸಿರೋದು. ಅದರಲ್ಲಿ ಅಜಾಮಿಳ ನಾರಾಯಣ ಅಂತ ಕರೆದಾಗ ವಿಷ್ಣು ದೂತರು ಬಂದೇ ಬಿಟ್ರು. ಯಮದೂತರು ಮಾತು ನಡೀತು. ಕೊನೆಗೆ ವಿಷ್ಣು ದೂತರದೇ ಯಮಧರ್ಮ ಉಪದೇಶ ಕೊಡ್ತಾನೆ, ಒಳ್ಳೇದಾಯ್ತು ಅಂತ. ಆಮೇಲೆ ಅಜಾಮಿಳ ಮನೆ ಬಿಟ್ಟು ಹೊರಟ. ವೈರಾಗ್ಯ ಬಂತು. ಇವತ್ತಿನ ಹರಿದ್ವಾರ ಅಂತೀವಲ್ಲ ನಾವು, ಉತ್ತರ ಪ್ರದೇಶದಲ್ಲಿ ಇದೆಯಲ್ಲ ಹರಿದ್ವಾರ್, ಅದಕ್ಕೆ ಹಿಂದೆ ಮಯಪುರಿ ಅಂತ ಕರೆಯೋರು. ಮಯಪುರಿ. ಭಾರತ ದೇಶದಲ್ಲಿ 7 ಮೋಕ್ಷ ಸ್ಥಾನಗಳಿವೆ. 7 ಜಾಗಗಳು ಮೋಕ್ಷ ಕೊಡೋದು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಆವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಹ. ಮಯಪುರಿ ಅನ್ನೋದು ಮೋಕ್ಷ ಸ್ಥಾನ, ಇದೇ ಹರಿದ್ವಾರ. ಅಜಾಮಿಳ ಎಷ್ಟು ದುಷ್ಟ ಕಾರ್ಯ ಮಾಡಿದ್ರೂ ಕೂಡ, ಕೆಟ್ಟ ನಡತೆಯಲ್ಲಿದ್ರೂ ಕೂಡ, ಅಂತ್ಯಕಾಲದಲ್ಲಿ ನಾರಾಯಣ ಎನ್ನುವ ಅವನ ನಾಲಿಗೆಯಲ್ಲಿ ಬಂದಂತಹ ಒಂದು ಸ್ಮರಣೆ ಅವನ ಮರಣದ ದಿಕ್ಕನ್ನೇ ಬದಲಿಸಿತು. ಹೊರಟೋಯ್ತು, ದಿಕ್ಕೆ ಹೊರಟೋಯ್ತು ಬೇರೆ ಕಡೆಗೆ. ಅಲ್ಲಿ ಮೋಕ್ಷವನ್ನು ಹೊಂದೆ. ಪ್ರತಿನಿತ್ಯ ಗಂಗಾ ನದಿ ಸ್ನಾನ, 3 ಹೊತ್ತು ಸ್ನಾನ, ಪೂಜೆ, ಧ್ಯಾನ, ಸ್ಮರಣೆ, ತಪಸ್ಸು. ಏನ್ರಿ ಅಜಾಮಿಳ ಮಾಡಿದ ಕಾರ್ಯ ಅಲ್ಲಿ? ಅಜಾಮಿಳನನ್ನ ಉಳಿಸಿತು ಯಾವುದು? ನಾರಾಯಣ ಎನ್ನುವ ಸ್ಮರಣೆ. ಅಂತ್ಯಕಾಲದಲ್ಲಿ ಅದು ಹೇಳ್ತಾರಲ್ಲ, ಮರಣ ಸಮಯದಲ್ಲಿ ಅಷ್ಟೊಂದು ಮಹತ್ವ ಹೇಗೆ? ಮೊದಲಿಂದಲೂ ಮಾಡಿದಾನಲ್ಲ ಹಾಗಾದ್ರೆ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ, ಜೀವನದಲ್ಲಿ ಎಷ್ಟು ಬಾರಿ ನೀನು ಉಸಿರಾಡಿರ್ತೀಯೋ, ಆ ಕೊನೆ ಉಸಿರು ಇದೆಯಲ್ಲ, ಅದು ಮಂಗಳದ ಉಸಿರು. ಕೊನೆ ಉಸಿರಾಡ್ತೀವಲ್ಲ, ಅಯ್ಯೋ ಯಾವ ಕಾಲ ಅನ್ರಿ ಇರ್ತಕ್ಕಂಥ. ಇವೆಲ್ಲ ಹೇಗೆ? ಕೊನೆ ಉಸಿರು. ಅಪ್ಪ ಅಮ್ಮ ಕೊನೆ ತನಕ ಇರಲ್ಲ, ಆದ್ರೆ ಇರೋದು ಯಾವ್ದಪ್ಪ ಅಂದ್ರೆ ಗುರುಗಳು ಹೇಳಿಕೊಟ್ಟಂತಹ ಪಾಠದ ಅಂಶಗಳು ನಮಗೆ ಕೊನೆಯ ತನಕಲೂ ಇರುತ್ತೆ, ಕೊನೆಯವರೆಗೂ ಇರ್ತದೆ. ಕೊನೆವರೆಗೂ ಗುರುಗಳು ಹೇಳಿಕೊಟ್ಟ ಪಾಠ ಅಂತ್ಯಕಾಲದವರೆಗೆ. ತಂದೆ ತಾಯಿಯೂ ಇರಲ್ಲ ಅಲ್ವ ಅಂತ್ಯಕಾಲದಲ್ಲಿ. ಆ ಪಾಠವನ್ನ ಚಿಂತಿಸ್ಬೇಕು, ಗುರುಗಳ ಪಾಠವನ್ನ. ಅದಕ್ಕೆ ಗುರುದೇವೋಭವ ಅಂತ ಬಂದ್ಬಿಟ್ರೋದು. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಹಾಗಾದ್ರೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಎಷ್ಟು ಬಾರಿ ಉಸಿರಾಡಿರ್ತೀವಿ. ಪಾಠ ಹೇಳಿರೋ ಗುರುಗಳು ಸ್ಮರಣೆ ಬೇಕಲ್ಲ, ಅವ್ರು ಹೇಳ್ಕೊಟ್ಟಿದ್ದ ಪಾಠಗಳನ್ನ ನೆನಪಿಸ್ಬೇಕಲ್ಲ. ಆ ಕೊನೆ ಉಸಿರಿನಲ್ಲಿ ಜೀವನದ ಕೊನೆ ಉಸಿರು, ಮುಂದಕ್ಕೇನು ಉಸಿರಿಲ್ಲ, ಹೋಗ್ಬಿಡುತ್ತೆ. ಆ ಕೊನೆ ಉಸಿರಿನಲ್ಲಿ ದೇವರ ಸ್ಮರಣೆ ಮಾಡಿಬಿಟ್ರೆ ಪುನರ್ಜನ್ಮವೇ ಇಲ್ಲ. ಬರ್ಬೇಕಲ್ರಿ ಅಂತ್ಯಕಾಲದಲ್ಲಿ ಕೊನೆ ಉಸಿರಿನಲ್ಲಿ. ಅರ್ಜುನನಿಗೆ ಅದನ್ನೇ ಹೇಳ್ತಾನೆ ಸ್ವಾಮಿ. ಅರ್ಜುನ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಅರ್ಜುನ, ಜೀವನದಲ್ಲಿ ಕೊನೆಯಲ್ಲಿ ನಿನ್ನ ಉಸಿರಿನಲ್ಲಿ ಯಾವ ಮನಸ್ಸು ಇರುತ್ತೋ ಮುಂದಿನ ಜನ್ಮವನ್ನ ನಾನು ಅದನ್ನೇ ಕೊಡ್ತೀನಿ ಎಂದಿದ್ದಾನೆ ಕೃಷ್ಣ. ಹೇಳಿರೋ ಮಾತು. ಕೊನೆಯ ಉಸಿರಿನಲ್ಲಿ ಒಳ್ಳೆಯ ಸದ್ಭಾವನೆ ಇದ್ರೆ, ಒಳ್ಳೆಯ ಸದ್ಭಾವನೆ,
ಭಗವಂತನ ಧ್ಯಾನ ಇದ್ದರೆ, ಭಗವಂತನ ಸ್ಮರಣೆ ಇದ್ದರೆ ಅದೇ ಕೊಡ್ತಿರ್ತಾನೆ. ಅದು ಬಿಟ್ಟು ಲೌಕಿಕದ ಯಾವ್ದಾದ್ರು ಚಿಂತನೆ ಇದ್ರೆ ಅದನ್ನೇ ಕೊಡ್ತಿರ್ತಾನೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವಭಾವಿತ. ಅಂತಕಾಲೇ ವಿಶೇಷತಃ ಅಂತ್ಯಕಾಲದ ಸ್ಮರಣೆಯೇ ಫಲವೇ ಮುಂದಿನ ಜನ್ಮ ಅಂತ ಹೇಳಿ. ಅಂತ್ಯಕಾಲದ ಸ್ಮರಣೆಯ ಫಲ ಅದು ಮುಂದಿನ ಜನ್ಮಕ್ಕೆ. ಆದ ಕಾರಣ ಅಂತ್ಯಕಾಲದ ಸ್ಮರಣೆ ಯಾವಾಗಲೂ ಕೂಡ ಒಳ್ಳೆಯ ಭಾವನೆಯಿಂದ ಕೂಡಿರಬೇಕು. ಅದಕ್ಕೆಂದೇ ನನ್ನ ಪ್ರಾರ್ಥನೆ, ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೋ ಹೇ ಪ್ರಭೋ. ಅದಿನ್ನೆಷ್ಟು ಮಹತ್ವ ಇರಬೇಡ ಅದರಲ್ಲಿ ಸ್ಮರಣೆಯಲ್ಲಿ. ಅಥ ಕದಾಂಚಿತ್ ಸ್ಖಲನ ಕ್ಷುತ್ ಪತನ ಜೃಂಭಣ ದುರವಸ್ಥಾನಾದಿಶು ವಿವಶಾನಾಂ ನಃ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಉಪನಿಷತ್ ಹೇಗೆ ಹೇಳುತ್ತೆ, ಭಾಗವತ ಹೇಗೆ ಹೇಳುತ್ತೆ, 9 ವಿಧದ ಭಕ್ತಿ ಇದೆ ಭಗವಂತನಲ್ಲಿ ಇಡಬೇಕಾದ. ಆ 9 ವಿಧದ ಭಕ್ತಿಯಲ್ಲಿ ಈ ಸ್ಮರಣವೂ ಒಂದು ಭಕ್ತಿಯೇ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ. ಸ್ಮರಣೆಯೂ ಕೂಡ ಭಗವಂತನಲ್ಲಿ ಮಾಡುವ ಒಂದು ಭಕ್ತಿಯಾಗಿದೆ. ಸದಾಕಾಲ ಇರಬೇಕು. ಯಾವಾಗಲೂ ಸರ್ವ ಜೀವ ಜಡಗಳಿಗಿಂತ ಭಿನ್ನ ಪರಮಾತ್ಮ, ಎಲ್ಲರಿಗಿಂತಲೂ ಕೂಡ ಅಧಿಕವಾಗಿ ದೋಷರಹಿತನು, ಸ್ವಲ್ಪವೂ ಇಲ್ಲ ದೋಷ. ಒಂದು ಯೋಚನೆ ಮಾಡೋಣ, ಭಗವಂತನಲ್ಲಿ ಏನಾದರೂ ದೋಷ ಇದ್ದಿದ್ದರೆ ನಮ್ಮ ದೋಷ ಪರಿಹರಿಸುವಂತ ನಾವು ಹೇಗೆ ಕೇಳ್ಕೋಬೇಕಾಯ್ತು? ಭಗವಂತನಲ್ಲಿ ದೋಷ ಇದ್ದಿದ್ರೆ ನಮ್ಮ ದೋಷನೆಲ್ಲ ಪರಿಹರಿಸೋ ಹೇ ಸ್ವಾಮಿ, ಸಾಧ್ಯನಾ? ದೋಷ ಇಲ್ಲ ಅವನಲ್ಲಿ. ತನ್ನ ಭಕ್ತರ ಅವಿದ್ಯಾದಿ ದೋಷಗಳನ್ನ ಪರಿಹರಿಸುವನು. ಅವಿದ್ಯಾದಿ ದೋಷಗಳು ಸರ್ವ ದೋಷಗಳಿಗೂ ವಿರುದ್ಧವಾದ ಯಾವುದು? ದೋಷ ಇಲ್ಲದ್ದು. ದೋಷಕ್ಕೆ ವಿರುದ್ಧವಾದ ಯಾವುದು? ದೋಷ ಇಲ್ಲದ್ದು. ಕಲ್ಯಾಣ ಗುಣಗಳು. ಅವನ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿದ್ದಾನೆ ಸ್ವಾಮಿ. ಕಲ್ಯಾಣ ಅನಂತ ಧರ್ಮೋ ಅಗುಣಲವರಹಿತ ಪ್ರಾಣಿನಾಂ ಅಂತರಾತ್ಮೆ. ಆದ ಕಾರಣ ನೀನು ನಾರಾಯಣ ಎನಿಸಿರುವಿ. ಕಲ್ಯಾಣ ಗುಣಪೂರ್ಣ ನೀನು, ದೋಷ ಇಲ್ಲ ನಿನ್ನಲ್ಲಿ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ದೋಷ ಇಲ್ಲದವನು ನೀನು. ನೀನು ಎಲ್ಲರ ಕಷ್ಟಗಳನ್ನು ಪರಿಹರಿಸುವವನು. ನಿನ್ನ ಹೆಸರೇ ಹಾಗೆ ಹೇಳುತ್ತದೆ. ಆದ್ದರಿಂದ ನೀನು ನಾರಾಯಣ ಎನಿಸಿರುವಿ. ನಾರಾಯಣ ಅಂದರೆ ದೋಷ ಇಲ್ಲದವನು ಭಗವಂತ. ಆದುದರಿಂದಲೇ ಮುಮುಕ್ಷುವಿಗೆ ನೀನೇ ಶರಣ್ಯ. ಮುಮುಕ್ಷುವಿಗೆ ನೀನೇ ಶರಣ್ಯ ಅಂದ್ರೆ ನಿನ್ನನ್ನು ಬಿಟ್ಟು ಬೇರೆ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ಇತ್ತು ಕಾಯ ಕರುಣ ಸಾಗರ. ಆದ ಕಾರಣ ನೀನು ಯಾವಾಗಲೂ ಕೂಡ ಶರಣ್ಯ. ಶರಣು ಹೊಕ್ಕುತ್ತೇನೆ ನಿನ್ನನ್ನ. ಕನಕದಾಸು ಎಷ್ಟು ಯೋಚನೆ ಮಾಡುವ ನನ್ನ ಪದವನ್ನು ಹಾಕ್ತಾರೆ ನೋಡಿ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಅಂತ್ಯಕಾಲದಲ್ಲಿ ಸ್ಮರಿಸಿಬಿಟ್ಟರೆ, ಅಂತ್ಯಕಾಲದಲ್ಲಿ ಯಾವುದಾದ್ರೂ ಪೂಜಾದಿಗಳು ಕರ್ಮಾದಿಗಳು ಮಾಡಿದಾಗ ಈ ಕಲಿಯುಗದಲ್ಲಿ ದೋಷ ಇಲ್ಲದೆ ಮಾಡುವುದು ಸಾಧ್ಯ ಇಲ್ಲ. ಏನಾದರೂ ದೋಷ ಇದ್ದೇ ಇರುತ್ತೆ. ಗೊತ್ತಿಲ್ಲದಲೇನೆ ಮಾಡ್ಬಿಡ್ತೀವಿ. ಎಷ್ಟು ಎಚ್ಚರವಾಗಿದ್ರೂ ಕೂಡ ಕಿಂಚಿತ್ ದೋಷ ಇರುತ್ತೆ. ಆ ದೋಷ ಪರಿಹಾರವಾಗಬೇಕಾದ್ರೆ ಕೊನೆಯಲ್ಲಿ ಹೇಳ್ತೀವಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಹೇಳ್ತಕ್ಕಂತಹ ಮಾತು ಅಚ್ಯುತಾನಂತ. ಪ್ರತಿ ಕರ್ಮದಲ್ಲಿಯೂ ಕೂಡ ದಿನೇ 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 ಅದನ್ನು ಹೇಳ್ತಾ ಇರ್ಬೇಕಾದ್ರೆ, ಇನ್ನು ಕೊನೆಯಲ್ಲಿದೆಯಲ್ಲ ಅಂತ್ಯದಲ್ಲಿ ಇನ್ನು ಮುಂದಕ್ಕೆ ಇನ್ಯಾವುದೋ ಕರ್ಮ ಇಲ್ಲ. ಇಡೀ ನನ್ನ ಜೀವನದಲ್ಲಿ ಏನೇನು ಕರ್ಮ ಮಾಡಿದ್ದೇನೋ ಹೇ ಸ್ವಾಮಿ, ಅದೆಲ್ಲ ನಿನಗೆ ಅರ್ಪಿತವಾಗಲಿ. ಅದು ಕರ್ಮ ಸಮರ್ಪಣೆ ಭಗವಂತನಿಗೆ. ಅಂತ್ಯಕಾಲದಲ್ಲಿ ನಿನ್ನನ್ನು ಸ್ಮರಿಸುವುದರಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಮುಂದೆ ನನ್ನ ಸ್ವರೂಪದಲ್ಲಿ ಅಡಕವಾದ ಸದ್ಗುಣಗಳು ಅಭಿವ್ಯಕ್ತಿಯಾಗುತ್ತವೆ. ಬಹಳ ದೊಡ್ಡದಾಯ್ತು ಮಾತು.
ಏನು ಈ ದೋಷಗಳೆಲ್ಲವೂ ಹೋಗಿ ನನ್ನ ಸ್ವರೂಪದಲ್ಲಿ ಸ್ವರೂಪ ದೇಹ ಅಂತ ಒಂದಿರುತ್ತೆ. ನೋಡಿದ್ರೆ ಕೇಶವನಾಮ ಕನ್ನಡದಲ್ಲಿದೆ ಅಂತ ಹೆಸರು. ಒಳ್ಳೆ ಫಿಲಾಸಫಿ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಎಷ್ಟು ತತ್ವಜ್ಞಾನ ಇಟ್ಟಿದ್ದಾರೆ ಕನಕದಾಸರು ಇದರಲ್ಲಿ. ಸ್ವರೂಪ ದೇಹ ಅಂತ ಇದೆ. ಹೇಗೆ ಜೀವ ಇದೆಯಲ್ಲ, ಆ ಜೀವ ಅನ್ನೋ ಒಂದು ಶರೀರ ಹೊಂದಿದೆ ಒಳಗಡೆ, ಪುಟ್ಟ ಶರೀರ. ಯಾವ ಆಕಾರದಲ್ಲಿದೆ? ಮನುಷ್ಯಾಕೃತಿಯಲ್ಲಿ ನಾವಿದ್ರೆ ಅದು ಮನುಷ್ಯ ಆಕೃತಿಯಲ್ಲೇ ಇರುತ್ತೆ. ಗಿಳಿಯ ರೂಪದಲ್ಲಿ ಇದ್ದರೆ ಆ ಜೀವ ಶರೀರ ಹೊಂದಿ ಗಿಳಿಯ ರೂಪದಲ್ಲೇ ಇರುತ್ತೆ. ಹಸುವಿನ ರೂಪದಲ್ಲೇ ಪುಟ್ಟದಾಗಿರುತ್ತೆ. ನೋಡಿದ್ರೆ ಹೇಗಿದೆ ಅಲ್ಲಿ ಸ್ವರೂಪ ದೇಹ. ಆ ಸ್ವರೂಪ ದೇಹದಲ್ಲಿ ಅಡಕವಾಗಿದೆ ಸದ್ಗುಣಗಳಿವೆ. ತಿಳ್ಕೊಬೇಕಲ್ಲ ಅದನ್ನ. ಅಷ್ಟು ಸುಲಭವಾಗಿ ತಿಳಿಯಲ್ಲ. ಆ ಸದ್ಗುಣಗಳು ತಿಳಿಬೇಕಾದ್ರೆ ಅಭಿವ್ಯಕ್ತಿ ಆಗ್ಬೇಕು, ಗೊತ್ತಾಗ್ಬೇಕು. ಅದು ಗೊತ್ತಾಗೋದು ಯಾವುದರಿಂದ? ಹೇ ನಾರಾಯಣ, ನಿನ್ನ ಸ್ಮರಣೆಯಿಂದ ಅಂತಾರೆ. ಇದೊಂದು ದೊಡ್ಡ ಗುಣ ಇದು. ಭಗವಂತನ ಸ್ಮರಣೆಯಿಂದ ನಮ್ಮಲ್ಲಿ ಗುಪ್ತವಾಗಿದೆ, ರಹಸ್ಯವಾಗಿದೆ, ಗೊತ್ತಾಗಲ್ಲ. ಅದು ಅಭಿವ್ಯಕ್ತಿ ಆಗುತ್ತದೆ ನಮ್ಮ ಸ್ವರೂಪ ದೇಹದಲ್ಲಿ. ಇದು ಲಿಂಗ ದೇಹ, ದೊಡ್ಡದಾಗಿ ಕಾಣ್ತಕ್ಕಂಥದ್ದು. ಸ್ವರೂಪ ದೇಹ, ಆ ಜೀವ ಅದೇ ಆಕಾರದಲ್ಲಿದೆ. ನಾವು ಯಾವ ಆಕಾರ ಇರುತ್ತೋ ಆ ಆಕಾರ. ಅದಕ್ಕೋಸ್ಕರವೇ ಹೇ ಪ್ರಭೋ ಶರಣು ಹೊಕ್ಕೆನಯ್ಯ, ನಿನ್ನನ್ನು ನಾನು ಶರಣು ಹೋಗಿದ್ದೇನೆ. ಜಗಜ್ಜನನಿಯಾದ ರಮಾದೇವಿಯು ನಿನ್ನನ್ನು ಆಶ್ರಯಿಸಿದ್ದಾಳೆ. ರಮೆಯೂ ಕೂಡ, ಲಕ್ಷ್ಮಿಯೇ ನಿನ್ನನ್ನು ಆಶ್ರಯಿಸಿದ್ದಾಳೆ ಅಂದ್ರೆ ಅವಳು ಜಗಜ್ಜನನಿ. ಎಲ್ಲ ದೇವತೆಗಳಿಗಿಂತ ಹಿರಿಯಳು, ಎಲ್ಲ ದೇವತೆಗಳಿಗಿಂತ ದೊಡ್ಡವಳು. ಪರಮಾತ್ಮನಿಗಿನ್ನ ದೊಡ್ಡವಳಲ್ಲ, ಪರಮಾತ್ಮನನ್ನ ಆಶ್ರಯ ಮಾಡಿದ್ದಾಳವಳು, ಚಿಕ್ಕವಳು ಪರಮಾತ್ಮನಿಗಿಂತ. ಲಕ್ಷ್ಮಿ ನಾರಾಯಣ ನಾರಾಯ ನಾಶರಹಿತಾಯ. ನಾಶ ಎಂಬುದೇ ಇಲ್ಲ ಭಗವಂತನಿಗೆ. ನಾಶ ಇಲ್ಲ ಅವನಿಗೆ. ಭಗವಂತನಿಗೆ ಏಟಾಯಿತು, ಭಗವಂತನಿಗೆ ನೋವಾಯಿತು, ಭಗವಂತ ಇನ್ನೇನು ಸಂಕಟ ಪಡ್ತಾ ಇದ್ದಾನೆ, ಭಗವಂತ ಹೋಗಿಬಿಟ್ಟ, ಸಾಧ್ಯನೇ ಇಲ್ಲ. ನಾಶರಹಿತ ಪರಮಾತ್ಮ. ಅಯನಃ ಧವಃ ನಾರಾಯಣ ಅಂದ ಮೇಲೆ ನಾನು ಶರಣಾಗಲೇಬೇಕು. ಎಲ್ಲ ದೇವತೆಗಳಿಗಿಂತ ದೊಡ್ಡವಳಾದ ಲಕ್ಷ್ಮಿಯೂ ಕೂಡ ನಿನಗೆ ಶರಣು ಹೋಗಿದ್ದಾಳೆ ಅಂದ ಮೇಲೆ ನಾನೇನ್ ಮಾಡಬೇಕು? ನಿನ್ನನ್ನು ಶರಣು ಹೋಗಲೇಬೇಕು. ಆದ ಕಾರಣ ಶರಣು ಹೊಕ್ಕೆನಯ್ಯ. ಜಗತ್ತೇ ನಾಶವಾದಾಗಲೂ ಕೂಡ, ಜಗತ್ತೇ ನಾಶವಾಗೋಯ್ತು, ಇನ್ನೇನು ಇಲ್ಲ ಜಗತ್ತಿನಲ್ಲಿ. ಆ ಪ್ರಳಯ ಜಲಧಿಯಲ್ಲಿ ನೀನು ಮಲಗಿದ್ದು ಜಗತ್ತನ್ನೇ ಸೃಜಿಸುತ್ತೀಯ, ಧರಿಸುತ್ತೀಯ. ಅದಕ್ಕೆ ನೀನು ನಾರಾಯಣ. ಪುನಃ ಜಗತ್ತನ್ನು ಸೃಷ್ಟಿ ಮಾಡ್ತೀಯಲ್ಲ, ಜೀವರುಗಳನ್ನ ಸೃಷ್ಟಿ ಮಾಡ್ತೀಯಲ್ಲ. ಪುನಃ ಪ್ರಳಯ ಆದ್ಮೇಲೂ ಕೂಡ ನೀನಿರ್ತೀಯ ಅಂದಾಗ ಆಯ್ತು. ಹಾಗಾದ್ರೆ ಸೃಷ್ಟಿ, ನೆನ್ನೆ ಹೇಳಿದ್ದೆ ನಾನು ಅದನ್ನ, ಸೃಷ್ಟಿಗೆ ಮೊದಲು ಅವನಿದ್ದಾನೆ, ಯಾರೂ ಸೃಷ್ಟಿಯಾಗಿಲ್ಲ ಇನ್ನುನೆ. ಪ್ರಳಯ ಆದ್ಮೇಲೂ ಅವನಿರ್ತಾನೆ. ಆದ ಕಾರಣ ಅವನು ನಾಶ ಇಲ್ಲದವನು. ಭಗವಂತನಿಗೆ ನಾಶ ಎಂಬುದೇ ಇಲ್ಲ. ನಿದ್ರೆ ಮಾಡ್ತಾನಲ್ಲ, ಅದು ಯೋಗ ನಿದ್ರೆ. ಅವನೇನಾದ್ರೂ ನಿದ್ರೆ ಮಾಡಿಬಿಟ್ರೆ ನಮಗೆಲ್ಲ ಫೈನಲ್ ನಿದ್ರೆ ಅಷ್ಟೇನೆ. ಭಗವಂತ ಯೋಗ ನಿದ್ರೆ ಅದು. ಕಲ್ಪಾಂತೇಚ ಜಗತ್ಕೃಷ್ಣಂ ಗ್ರಸಿತ್ವ ಏನ ಧಾರ್ಯತೆ ಪುನಃ ಸಂಸೃಜ್ಯತೆ ಏನ ಸವೈ ನಾರಾಯಣ ಸ್ಮೃತಃ. ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ವಿದ್ಯಾಧಿರಾಜರು ಬರೀತಕ್ಕಂತಹ ಒಂದು ವ್ಯಾಖ್ಯಾನ. ಮರಣರಹಿತನಾದವನು ನೀನು, ನನಗೆ ಜನ್ಮವನ್ನ ಕೊಡುವವನು ನೀನೇ. ಜನ್ಮ ಕೊಡುವನು ಅವನೇನೆ. ಎಲ್ಲ ಜೀವರುಗಳು ಅವರೇನೇನು ಮಾಡಿದ್ದಾರೆ ಕರ್ಮಾನುಸಾರ ಲೆಕ್ಕ ಇಟ್ಕೊಂಡಿದ್ದಾನೆ. ಅದರ ಲೆಕ್ಕದ ಪ್ರಕಾರವಾಗಿ ನೀನು ಈ ಕರ್ಮ ಮಾಡಿದೀಯ, ಹೋಗೋ ಈ ಜೀವಕ್ಕೆ. ಮಾನುಷಾಕೃತಿ ಹೋಗೋ, ಹಸುವಿನಲ್ಲಿ ಇರೋಗೋ, ಕ್ರಿಮಿಕೀಟ ಇರೋಗೋ, ಸಸ್ಯ, ಅಯ್ಯೋ, ಎಲ್ಲ ಭಗವಂತ ಮಾಡೋ ಕಾರ್ಯ ಇದೆಲ್ಲ ಜಗತ್ ಸೃಷ್ಟಿ ಕಾರ್ಯ ಬಹಳ ದೊಡ್ಡದು. ಆದುದರಿಂದಲೇ ನಾನು ನಿನಗೆ ಶರಣು ಹೋಗಿದ್ದೇನೆ. ಶರಣು ಹೊಕ್ಕೆನಯ್ಯ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಕೇಶವನಾಮನ ಹೀಗೆ ಹೇಳ್ತಾ ಹೋದ್ರೆ 1 ತಿಂಗಳು ಮುಗಿಯಲ್ಲ, 7 ದಿನ ಅವಧಿ ಇದು ಪ್ರವಚನದ್ದು. ಕೇಶವನಾಮ ಪೂರ್ತಿ ಮುಗಿಸಕ್ಕಾಗುತ್ತಾ? ನಾನು ಒಂದೊಂದು ದಿನಕ್ಕೆ 3 ರೂಪ ಹೇಳೋಣ ಅನ್ಕೊಂಡಿದ್ದೆ. ಒಂದು ರೂಪವೇ ಸಾಕಾಗ್ತಾ ಇಲ್ಲ, ಏನೋ ಅದರಲ್ಲೂ ಬೇಗ ಬೇಗ ಹೇಳ್ತಾ ಇದ್ದೀನಿ.
ಇನ್ನೂ ನಿಧಾನಕ್ಕೆ ಹೇಳಿದ್ರೆ ಬಹಳಷ್ಟು ಅರ್ಥ ಇದೆ. ನಾರಾಯಣ ಸ್ಮರಣೆ ಅಂತ್ಯಕಾಲದಲ್ಲಿ ಆಗಬೇಕು. ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸುವ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಎನ್ನ ನಾಲಿಗೆಯಲ್ಲಿ ಬರಲಿ. ಸಾರಾಮೃತ ಅದು. ಇನ್ನೆಷ್ಟು ದೊಡ್ಡದಾದ ಹೆಸರು, ಮಹತ್ವಪೂರ್ಣವಾದ ಹೆಸರು, ದಿಕ್ಕನ್ನೇ ಬದಲಿಸುವ ಹೆಸರು, ಮುಕ್ತಿಯನ್ನು ಕೊಡುವ ಹೆಸರು, ಕಷ್ಟವನ್ನ ಪರಿಹರಿಸುವ ಹೆಸರು, ಪಾಪಗಳನ್ನು ಪರಿಹರಿಸುವ ಹೆಸರು, ದೋಷಗಳನ್ನ ದೂರ ಮಾಡುವ ಹೆಸರು ನಾರಾಯಣ. ಅಂಥ ನಾರಾಯಣ ಹೆಸರನ್ನ ನಾನು ಅಂತ್ಯಕಾಲದಲ್ಲಿ ನಾನು ಕೊಟ್ಟುಬಿಡೋದೊಂದನ್ನು. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರಂ ಅನುಸ್ಮರನ್ ಅಂತಾನೆ ಕೃಷ್ಣ ಅರ್ಜುನನಿಗೆ. ಅರ್ಜುನ, ಕೊನೆಗಾಲದಲ್ಲಿ ಓಂ ಅಂತ ನೀನು ಹೇಳಿಬಿಟ್ಟರೆ ಪುನರ್ಜನ್ಮವೇ ಇಲ್ಲ ಅಂತಾನೆ. ಬರ್ಬೇಕಲ್ರಿ ಓಂ ಅನ್ನೋದು. ಅಬ್ಬಾ, ಎಷ್ಟು ದೊಡ್ಡ ಹೆಸರು ಓಂಕಾರ. ಅಂತ್ಯಕಾಲದಲ್ಲಿ ಕೊನೆ ಉಸಿರಿನಲ್ಲಿ ಓಂ ಅಂತ ಹೇಳಿಬಿಟ್ರೆ ಮುಂದಿನ ಜನ್ಮವೇ ಇಲ್ಲ ಅವನಿಗೆ, ಮುಕ್ತಿ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರ ಅನುಸ್ಮರಣ. ಅಂತ್ಯಕಾಲದಲ್ಲಿ ಚಿಂತಿಸು. ಹೇಳ್ಕೊಂಬಕ್ ಬಾಯಿಲ್ವಾ? ಯಾರು ನಾರಾಯಣ ನಾರಾಯಣ ಅಂತಿರ್ತಾರ, ಅದನ್ನಾರು ಕೇಳಿಸ್ಕೊ. ನಾರಾಯಣ ನಾರಾಯಣ ಅಂತಿರ್ತಾರಲ್ಲ, ಸುತ್ತ ಇರ್ತಾರಲ್ಲ ಮರಣ ಕಾಲದಲ್ಲಿ, ಅವ್ರನ್ನಾರು ನೋಡು. ಕಣ್ ಕಾಣಿಸಿದ್ರೆ ದೇವರ ಫೋಟೋವನ್ನಾದ್ರೂ ನೋಡು. ಆ ಸಮಯದಲ್ಲಿ ದೇವರ ಹೆಸರನ್ನ ಉಚ್ಚಾರ ಮಾಡು. ಅದಕ್ಕೆ ಕಣ್ರಿ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ಹೇ ನಾರಾಯಣ. ಇದು 2ನೇ ಸಾಲ ಆಯ್ತು. ಇನ್ನು 3ನೇ ಪದ್ಯ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಹೇಳಿದ್ರು. ಮಾಧವನ ಬಗ್ಗೆ ಹೇಳ್ತಾ ಇದ್ದಾರೆ 3ನೇ ಪದ್ಯದಲ್ಲಿ. ಶೋಧಿಸು ಎನ್ನ ಭವದ ಕಲುಷ. ಭವ ಜನ್ಮ. ಜನ್ಮದಲ್ಲಿ ನಾನು ಏನೇನು ಪಾಪ ಮಾಡಿದ್ದೇನೋ ಅದನ್ನ ಶೋಧಿಸ್ಬಿಡು. ಪಾಪವನ್ನೇ ಒಂದ್ ಕಡೆಗೆ ಹಾಕು, ಪಾಪ ಇಲ್ಲದನ್ನ ಒಂದ್ ಕಡೆಗೆ ಹಾಕು. ಶೋಧಿಸನ್ನ ಭವದ ಕಲುಷ. ಪಾಪ ಮಾಡ್ದಲೇ ಇರ್ತೀವ? ಮಾಡೇ ಮಾಡ್ತೀವಿ. ಎಷ್ಟು ಪಾಪಗಳು ಮಾಡಿದ್ದೇವೋ, ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ. ಸೃಷ್ಟಿಗೊಡೆಯನೇ ಎನ್ನನ್ನು ಉದ್ಧರಿಸಬೇಕು. ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ. ಹೊಟ್ಟೆ ಕಿಚ್ಚಿಗೆ ಇನ್ನೊಬ್ಬರ ಸ್ವತ್ತನ್ನ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ, ಹೆಂಡತಿ ಮಾತು ಕೇಳಿ, ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆನೋ ಸ್ವಾಮಿ. ಒಡ ಹುಟ್ಟಿದವರೊಡನೆ, ಹೆತ್ತ ತಾಯಿಯೊಡನೆ ಹಾಗೆ ಮಾಡಿದೆ. ಪಾಪ ಅಲ್ವೇದಕ್ಕಿಂತ. ಸ್ನಾನ ಜಪ ಹೋಮಗಳ ಮಾಡದೆಲೆ ಮೈಗೆಟ್ಟೆ. ಸ್ನಾನ ಸಕಾಲಕ್ಕೆ ಸ್ನಾನ ಮಾಡಲಿಲ್ಲ. ಸೂರ್ಯೋದಯಕ್ಕೆ ಸ್ನಾನ ಮಾಡಲಿಲ್ವೇ? ಜಪ ಮಾಡಲಿಲ್ವೇ? ಸ್ನಾನ ಜಪ ಹೋಮಗಳ ಮಾಡದೆಲೆ ಮಾಡಲೇ ಇಲ್ಲ. ಧ್ಯಾನ ಮಾರ್ಗವನ್ನಂತೂ ಮೊದಲೇ ಬಿಟ್ಟೆ. ಏನ ಧ್ಯಾನ ಮಾಡಲೇ ಇಲ್ಲ. ಏನ ಹೇಳಲಿ ಪರರ ಮಾನಿನಿಗೆ ಮನಸ್ಸಿಟ್ಟೆ. ಅನ್ಯ ಸ್ತ್ರೀನಲ್ಲಿ ಮನಸ್ಸನ್ನ ಇಟ್ಟೆ. ಶ್ವಾನ ಸೂಕರನಂತೆ ಹೊರದೆ ಹೊಟ್ಟೆ. ಶ್ವಾನ ನಾಯಿ, ಸೂಕರ ಹಂದಿ ತಿನ್ನುತ್ತಲ್ಲ, ಹಾಗೆ ನಾನು ತಿಂದು ಜೀವನ ಕಳೆದು ಬಿಟ್ಟೆ. ಎಷ್ಟು ತಪ್ಪು ಮಾಡಿದ್ದೇನೆ ಸ್ವಾಮಿ. ಆದ ಕಾರಣ ಶೋಧಿಸನ್ನ ಭವದ ಕಲುಷ. ನನ್ನ ಜನ್ಮದ ಕಲ್ಮಶಗಳನ್ನೆಲ್ಲ ಶೋಧಿಸಿಬಿಡು, ಫಿಲ್ಟರ್ ಮಾಡಿಬಿಡು. ಸತ್ಕರ್ಮಗಳೇ ಒಂದು ಮಾಡು, ದುಷ್ಕರ್ಮಗಳು. ಸತ್ಕರ್ಮಗಳೇ ಕಡಿಮೆ ನಾವು ಮಾಡೋದು, ದುಷ್ಕರ್ಮಗಳೇ ಜಾಸ್ತಿ ಮಾಡ್ತಾ ಇರ್ತೀವಿ. ಅದೇ ಆಕರ್ಷಣೀಯವಾಗಿರುತ್ತವೆ ನಮಗೆ. ಅಂದರೆ ಸಾಂಸಾರಿಕ ಸುಖ ಸಾಧನವಾದ ವಿಷಯ ಪದಾರ್ಥಗಳು ಅಂದ್ಬಿಟ್ಟು ಕನಕದಾಸರು ಹೇಳ್ತಾರೆ. ವಿಷಯ ಪದಾರ್ಥಗಳು ಯಾವುದು? ವಿಷಯ ಇಂಗ್ಲಿಷಲ್ಲಿ ಸಬ್ಜೆಕ್ಟ್ ಅಂದ್ಬಿಡ್ತೀವಿ. ಪಾಪವನ್ನ ತಂದು ತಂದು ಹೊದ್ದಿಸುವುದು ವಿಷಯ. ಪಾಪದ ಬಗ್ಗೆ ಭಯ ಇಲ್ಲದಿರುವುದು ವಿಷಯ. ಧರ್ಮವನ್ನ ಕೆಡಿಸುವುದು ವಿಷಯ. ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ವಿಷಯ. ದೇವರ ವಿಚಾರವನ್ನ ಬಿಟ್ಟು ಬೇರೆ ಇನ್ನೆಲ್ಲ ವಿಚಾರವನ್ನ ಚಿಂತಿಸುವುದು ವಿಷಯ. ಏನ್ ಪ್ರಯೋಜನ ಅದು? ಆಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ, ತದಲಂ ಬಹುಲೋಕ ವಿಚಿಂತನಯ ಪ್ರಣವಂಕುರು ಮಾನಸ ಮೇಷ ಪದೇ. ಅಲಂ ಸಾಕು ಮಾಡು, ಲೌಕಿಕ ವಾರ್ತೆ ಸಾಕು ಮಾಡು. ಲೌಕಿಕ ವಾರ್ತೆಯನ್ನು ಬಿಟ್ಟು ಬಿಡು, ಭಗವಂತನ ಪಾದದಲ್ಲಿ ಮನಸ್ಸಿಡು. ಲೌಕಿಕ ವಾರ್ತೆ
ಬರೀ ನೀರಲ್ಲಿ ಬೆರಳಿಟ್ಟು ಚೀಪ್ಕೊಂಡ್ರೆ ಯಾವ ಸುಖವೋ ಅಷ್ಟೇ. ಆದ ಕಾರಣ ಈ ಸಾಂಸಾರಿಕ ವಿಷಯಗಳು ಸುಖ ಸಾಧನಗಳು. ಸಾಂಸಾರಿಕಕ್ಕೆ ಸುಖ ಯಾವುದಪ್ಪ ಅಂದ್ರೆ ವಿಷಯ ಪದಾರ್ಥಗಳೇ. ಕಣ್ಣು ನೋಡಬಾರದ್ದನ್ನ ನೋಡುವುದು, ಕಿವಿ ಕೇಳಬಾರದ್ದನ್ನ ಕೇಳುವುದು, ಬಾಯಿ ಮಾತನಾಡದ್ದನ್ನ ಮಾತನಾಡುವುದು, ಕಾಲುಗಳು ಹೋಗಬಾರದ ಕಡೆಗೆ ಹೋಗುವುದು, ಕೈಗಳು ಮಾಡಬಾರದ ಕೆಲಸಗಳನ್ನು ಮಾಡುವುದು, ಅದೇ ವಿಷಯ. ಆ ವಿಷಯಗಳನ್ನ ದೂರ ಮಾಡೋ ಹೇ ಮಾಧವ, ಯಮನ ಬಾಧೆ ಬಿಡಿಸೋ. ಇದನ್ನು ಕೇಳ್ಕೊತಾರೆ ಈ 3ನೇ ಪದ್ಯದಲ್ಲಿ. ಹೇಗೆ ಅಂತ ವಿಸ್ತೃತವಾಗಿ ನಾಳೆ ಈ 3ನೇ ಪದ್ಯವನ್ನು ಹೇಳೋಣ. ಶ್ರೀಕೃಷ್ಣಾರ್ಪಣ.